ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ ಮತ್ತು ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು. ಶ್ರಾವಣ ಮಾಸ ಬಂದೇ ಬಿಡ್ತು. ಈ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಗೆ ತುಂಬ ಪ್ರಾಮುಖ್ಯತೆ ಇದೆ. ಶ್ರಾವಣ ಸೋಮವಾರ ಶಿವನ ಆರಾಧನೆಗೆ ಪರಿಪೂರ್ಣವಾದ ಕಾಲ ಅಂತ ಹೇಳ್ಬೋದು. 16 ಸೋಮವಾರದ ವ್ರತ ಮಾಡಿ ಪೂರ್ಣ ಫಲ ಪಡೆಯುವವರಿದ್ದಾರೆ. ಪ್ರದೋಷ ಕಾಲ ಹಾಗೂ ಬೆಳಗಿನ ಸಮಯ ಶಿವಪೂಜೆಗೆ ಪುಣ್ಯಕಾಲ ಇರುತ್ತದೆ. ಶಿವನನ್ನು ಅರ್ಚನೆ ಹಾಗೂ ಅಭಿಷೇಕ ಮಾಡುವುದರಿಂದ ಶಿವನಿಗೆ ತುಂಬ ಇಷ್ಟ ಆಗುತ್ತೆ. ಶ್ರಾವಣ ಮಾಸದಲ್ಲಿ ರುದ್ರಾಭಿಷೇಕ, ಪಂಚಾಮೃತ, ಗಂಧ, ಪುಷ್ಪ, ಫಲಗಳಿಂದ ಆರಾಧಿಸುವ ಮೂಲಕ ಶಿವನನ್ನು ನಾವು ಆರಾಮವಾಗಿ ಒಲಿಸಿಕೊಳ್ಳಬಹುದು. ಅದರಲ್ಲೂ ಇನ್ನೂ ಕೆಲವು ವಿಶೇಷವಾದ ವಸ್ತುಗಳಿಂದ ಪೂಜಿಸಿದರೆ ಶಿವನನ್ನು ಇನ್ನೂ ಬೇಗ ನಾವು ಒಲಿಸಿಕೊಳ್ಳಬಹುದು. ಶ್ರಾವಣ ಮಾಸದಲ್ಲಿ ವಿಶೇಷವಾದ ಹೂಗಳನ್ನು ಅರ್ಪಿಸುವುದರಿಂದ ನಾವು ಇನ್ನೂ ಬೇಗನೆ ಆಶೀರ್ವಾದ ಪಡೆದುಕೊಳ್ಳಬಹುದು. ಹಾಗಾದರೆ ಶಿವನಿಗೆ ಪ್ರಿಯವಾದ ಹೂಗಳು ಯಾವುವು, ಯಾವ ಹೂಗಳನ್ನು ಅರ್ಪಿಸುವುದರಿಂದ ಯಾವೆಲ್ಲ ಫಲಗಳನ್ನು ಪಡಿತೇವೆ ಅನ್ನೋದು ತಿಳಿದುಕೊಳ್ಳೋಣ. ಬಿಲ್ಪತ್ರೆ. ಶಿವನ ಅರ್ಚನೆ ಮಾಡುವುದರಲ್ಲಿ ಬಿಲ್ಪತ್ರೆ ಅತಿ ಮುಖ್ಯವಾದದ್ದಾಗಿದೆ. ಏಕಬಿಲ್ಬಂ ಶಿವಾರ್ಪಣಂ ಎನ್ನುವ ಮೂಲಕ ಜನ್ಮ ಜನ್ಮಗಳ ಪಾಪ ನಿವಾರಿಸಿಕೊಳ್ಳಬಹುದು. ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ಪತ್ರೆ ಅರ್ಪಿಸುವುದರಿಂದ ಶಿವನು ಪ್ರಸನ್ನನಾಗುತ್ತಾನೆ. ಬಿಲ್ಪತ್ರೆಯನ್ನು ಅರ್ಪಿಸುವುದರಿಂದ ಕಷ್ಟಗಳೆಲ್ಲವೂ ದೂರವಾಗುತ್ತವೆ. ಇನ್ನು ಶಿವನಿಗೆ ವಿಶೇಷವಾಗಿ ಅರ್ಪಿಸಬೇಕೆಂದರೆ ದುರ್ವ ಅಂದರೆ ಗರಿಕೆ. ಗರಿಕೆ ಕೇವಲ ಗಣೇಶನಿಗೆ ಮಾತ್ರವಲ್ಲ, ಗಣೇಶನ ತಂದೆಯಾದ ಶಿವನಿಗೂ ಅತ್ಯಂತ ಪ್ರಿಯ. ಶಿವನ ಪೂಜೆಯಲ್ಲಿ ಗರಿಕೆ ತುಂಬ ಪ್ರಾಮುಖ್ಯವಾಗಿದೆ. ಗರಿಕೆಯನ್ನು ಅರ್ಪಿಸುವುದರಿಂದ ದೀರ್ಘಾಯುಷ್ಯ ಜಾಸ್ತಿ ಆಗುತ್ತದೆ. ಯಾರು ಮರಣದ ಬಗ್ಗೆ ಭಯ ಇರುತ್ತದೆ ಅವರು ಗರಿಕೆಯನ್ನು ಶಿವನಿಗೆ ಅರ್ಪಿಸುವುದರಿಂದ ಅವರಿಗೆ ದೀರ್ಘಾಯುಷ್ಯ ಲಭಿಸುತ್ತದೆ ಅಂತ ಹೇಳ್ಬೋದು. ಶ್ರಾವಣ ಮಾಸದಲ್ಲಿ ದತ್ತುರಾನು ತುಂಬ ಜನ ಶಿವನಿಗೆ ಅರ್ಪಿಸುತ್ತಾರೆ. ಅದು ತುಂಬ ಇಷ್ಟವಾಗಿದೆ. ಶಿವನನ್ನು ಸಂತಾನಕ್ಕಾಗಿ ದತ್ತುರಾ ಹೂಗಳನ್ನು ಅರ್ಪಿಸುತ್ತಾರೆ. ಕುಟುಂಬದ ಬೆಳವಣಿಗೆಯಾಗಿ ಮತ್ತು ಸಂತಾನಕ್ಕಾಗಿ ಶಿವನಿಗೆ ದತ್ತುರಾ ಹೂಗಳನ್ನು ಅರ್ಪಿಸಬೇಕು. ಕೆಂಪು ಕಾಂಡ ಹೊಂದಿರುವ ದತ್ತುರಾ ಅರ್ಪಿಸುವುದು ಇನ್ನೂ ಮಂಗಳಕರ. ಜಾಸ್ತಿ ಅಲಂಕಾರ ಪ್ರಿಯವಾಗಿರದ ಶಿವನಿಗೆ ಇನ್ನೂ ಕೆಲವು ಹೂಗಳನ್ನು ಅರ್ಪಿಸುವುದರಿಂದ ತುಂಬ ಇಷ್ಟ ಆಗ್ತಾನೆ. ಅದರಲ್ಲಿ ಅಗಸೆ ಹೂವು ಒಂದು. ಅಗಸೆ ಹೂವು ಅರ್ಪಿಸುವುದರಿಂದ ಶಿವನಿಗೆ ನಮ್ಮ ಎಲ್ಲ ಕಷ್ಟಗಳಿಂದ ಮುಕ್ತರಾಗಬಹುದು ಅಂತ ಹೇಳ್ಬೋದು. ಶಿವನಿಗೆ ಅಗಸೆ ಬೀಜದ ಹೂಗಳನ್ನು ಅರ್ಪಿಸುವುದರಿಂದ ಜನರು ಸಂಕಷ್ಟಗಳಿಂದ ಮುಕ್ತರಾಗ್ತಾರೆ. ಶಿವನಿಗೆ ತುಂಬ ಇಷ್ಟ ಹೂವುಗಳಲ್ಲಿ ಮಲ್ಲಿಗೆ ಹೂವುಗಳು ಒಂದು. ಮಲ್ಲಿಗೆ ಹೂಗಳನ್ನು ಅರ್ಪಿಸುವುದರಿಂದ ಮೃತ್ಯು ಭಯ ಮತ್ತು ಮೃತ್ಯು ದೋಷ ನಿವಾರಣೆ ಆಗುತ್ತದೆ. ಹೀಗಾಗಿ ಅದು ಶ್ವೇತವರ್ಣದ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಶಿವನಿಗೆ. ಇನ್ನು ಎಕ್ಕದ ಹೂವು. ಇನ್ನು ಶಿವನಿಗೆ ಎಕ್ಕದ ಹೂವು ಅರ್ಪಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಎಕ್ಕದ ಹೂಗಳನ್ನು ಶಿವನಿಗೆ ಅರ್ಪಿಸುವುದರಿಂದ ಪೂರ್ವಜರಿಗೂ ಸಹ ಮೋಕ್ಷ ಸಿಗುತ್ತದೆ ಅಂತ ಹೇಳಬಹುದು. ಇನ್ನೂ ಇಷ್ಟವಾಗಿರುವಂಥ ಹೂಗಳೆಂದರೆ ಪಾರಿಜಾತ ಹೂವು. ದೇವಪುಷ್ಪ ಎಂದೇ ಕರೆಯುವ ಪಾರಿಜಾತ ಶಿವನ ಅರ್ಚನೆಗೆ ಪ್ರಶಸ್ತವಾದ ಹೂವು. ಪಾರಿಜಾತ ಹೂಗಳಿಂದ ಶಿವನನ್ನು ಪೂಜಿಸುವುದರಿಂದ ಸಂತೋಷ, ಸಂಪತ್ತು, ಸಮೃದ್ಧಿ ಹುಡುಕಿಕೊಂಡು ಬರುತ್ತದೆ ಅಂತ ಹೇಳಬಹುದು. ಆದರೆ ಯಾವುದೇ ಕಾರಣಕ್ಕೂ ಕೇತಕಿ ಹಾಗೂ ಚಂಪಕ ಹೂಗಳನ್ನು ಅರ್ಪಿಸಬಾರದು. ಇದರಿಂದ ಅದೃಷ್ಟ ಬದಲಾಗುತ್ತದೆ, ಕೆಟ್ಟದಾಗಿ ಪರಿಣಾಮ ಆಗುತ್ತದೆ ಅಂತ ಹೇಳ್ಬೋದು. ಎಲ್ಲರಿಗೂ ಮತ್ತೊಮ್ಮೆ ಶ್ರಾವಣ ಮಾಸದ ಶುಭಾಶಯಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.